ಇಟ್ಕೊಂಡ್ಬಿಡ್ರಿ ಅಮುಕು ಉಡುಮುಕು ವೈಲ್ಡ್ ಕಾರ್ಡ್ಗೆ ಫಿಕ್ಸು. ಬಂತು ನೋಡಿ, ಈಚೆ ಬಂತು ಬಿಡು, ಈಚೆ ಬಂತು ಬಿಡು. ಹುಳ ಹೋಗಿತ್ತು ಒಳಗೆ, ಈಚೆ ಬಂತು. ಇದನ್ನ ನೋಡಿ ಯಾರು ಸೈಕಾಗ ಹೋಗ್ಬಿಡಿ. ಮಂಜಂದು ಇದು ಹೊಸ ಸ್ಟೈಲು, ಕಾಗೆಗಳನ್ನ ಹಿಡಿಯೋ ಸ್ಟೈಲು. ಕಾಗೆಗಳನ್ನ ಏನ್ ಕಪ್ಪ ಹಿಡಿತಾನೆ ಅಂತಂದ್ರೆ ತಿಥಿ ಊಟಕ್ಕೆ ಇವ್ನು ಕಾಗೆಗಳನ್ನ ಸಪ್ಲೈ ಮಾಡೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ. ಓ ಮೈ ಗಾಡ್. ಜಿಂಕಾಕ ಅಂದ್ರೆ ಬಾ ಕಾಕ ಅಂದ್ರೆ ಕಾಕ ಅಂದ್ರೆ ತಮಿಳಲ್ಲಿ ಕಾಗೆ ಅಂತ. ಅದೇ ಕಾಕ ಅಂದ್ರೆ ಕಾಗೆಗಳನ್ನ ಹಿಡಿಯೋ ಸ್ಟೈಲ್ ಅದು. ಬಂತು ನೋಡಿ, ಈಚೆ ಬಂತು ಬಿಡು. ನೋಡ್ರಿ ಜಡ್ಜ್ಗಳಿಗೂ ಗೊತ್ತಾಗ್ಬಿಟ್ಟೈತೆ ಅವನ ಅಂಡಾಸಿ ಜಂತುಳ ಸೇರ್ಬಿಟ್ಟೈತೆ ಅಂತ. ಈಚೆ ಬಂತು ಬಿಡು. ಮಂಜ ಈ ತರ ಕಾಗೆ ಹಿಡಿ ಒಂಥರ ಓಡ್ ಬಂದಿದ್ದು ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸ್ಟಾರ್ಟಿಂಗ್ ಅಲ್ಲಿ ಹೋದ್ ಕೂಡಲೇ ಕೊಂಗ್ ಅಂತಾರ ಮಂಗನಂಗೆ ಲೇ ಏನೇ ಇದು ಥೂ ನಿನ್ನ. ನಾನಾದ್ರೆ ಫಸ್ಟ್ ಹಿಂಗೆ ಎಳ್ದು ಬಿಡ್ತಿದ್ದೇವೆ, ಹಿಂದಕ್ಕೆ ಅಳಿಸಿದ್ದು. ಬಂತು ನೋಡಿ, ಈಚೆ ಬಂತು ಬಿಡು. ಓನೋಣ ವಿನೋಣ ಅಷ್ಟು ಬಂತು. ಈಚೆ ಬಂತು ಬಿಡು. ಹುಳ ಹೋಗಿತ್ತು ಒಳಗೆ, ಹುಳ ಅಲ್ಲ ಯಜ್ಞ. ಈಚೆ ಬಂತು. ನನ್ನ ಹೆಸರು ಮಂಜುನಾಥ್ ಅಲಿಯಾಸ್ ಕೊಂಗ ಮಂಜ. ಅಂಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕದೆ ಅಂತ ಒಂದು ಹೆಸರು ಮಾಡ್ಕೊಂಡು ಜನಗಳ ಮನಸ್ಸಲ್ಲಿ ಕುತ್ಕೊಂಡಿದ್ದೀನಿ. ಸಿಕ್ತೆ ಅಂತ ಜನಗಳು ಮನ್ಸಲ್ಲಿ ಇದೆಯಾ? ಅವ್ರು ನಿನ್ನ ಇಲ್ಲೂ ಕುಂಡ್ರಿಸ್ಕೊಳಲ್ಲ. ಇಲ್ಲ ಇಲ್ಲಿ ಆಟೋ ಓಡಿಸ್ಕೊಂಡು ಈ ತರ ಒಂದು ಚಿಕ್ಕದಾಗಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತಿದ್ದಾರೆ. ನನ್ಗೊಂದು ಆಸೆ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಿಫ್ರೆಂಟ್ ವೇ ತಗೊಂಡೋಗೋಣ. ನಿಂದು ಡಿಫ್ರೆಂಟ್ ವೇ ಬರೀ ಸೋಷಿಯಲ್ ಮೀಡಿಯಾಗ ಅಷ್ಟೇ, ಇನ್ಸ್ಟಾಗ್ರಾಮ್ಗೆ ಅಷ್ಟೇ. ಬಿಗ್ ಬಾಸ್ ಸ್ಟೇಜ್ ಮೇಲೆ ಮಾಡಲ್ಲ. ಹಿಂಗ್ ಮಾಡ್ರು ಅಂತ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಡಿಫ್ರೆಂಟ್ ಆಗಿ ಮಾಡೋಣ, ಎಲ್ಲಾರು ಮಾಡಕ್ ನಾನು ಇರ್ಬಾರ್ದು. ಒಂಥರ ಕ್ರೇಜ್ ಆಗಿ ಖಡಕ್ ಆಗಿ ಚಿಂದಿ ಚಿತ್ರಣ ಬುಂದಿ ವಸ್ತಣ. ದೇವಸ್ಥಾನ ಮುಂದೆ ಕೂಡ ಚಿತ್ರಾನ್ನ ತಿಂದಂಗಂತ ಮಾಡ್ಕೊಂಡ್ರೆ ಬಿಗ್ ಬಾಸ್ ಸೆಲೆಕ್ಟ್ ಆಗೋದು. ಹಂಗಿರ್ಬೇಕು ಅಂತ ಆಸೆ ಇತ್ತು, ಹಂಗೆ ಬಂದಿದ್ದೀನಿ, ಹಂಗೆ ಇಡ್ತೀನಿ. ಎಲ್ಲಾರು ವ್ಯಕ್ತಿತ್ವ ಆಟ ಆಡಿದ್ರೆ ನಾವೊಂಥರ ಡಿಫ್ರೆಂಟ್ ಆಗಿ ಆಟ ಆಡೋಣ. ಅಯ್ಯ ನಿನ್ನಲ್ಲೇ ಅದನ್ನೇ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಕೊಂಡಿದ್ಯಾ ಕೊಂಗ್ನಂಗ್ ಆಟ ಆಡೋದಕ್ಕೆ. ನನ್ನ ಮಗನೇ ಬಿಗ್ ಬಾಸ್ ಸ್ಟೇಜ್ ಅದ ಒಂದ್ ಇದ್ರಾಗ ಇರು ಕಾಮನ್ ಸೆನ್ಸ್ ಇಟ್ಕೊಂಡು. ಎಲ್ಲಾರು ಅವ್ರವ್ರದ್ದು ಟ್ಯಾಲೆಂಟ್ ತೋರಿಸ್ಕೊಡ್ಲಿ, ಅದೇ ನಮ್ದು ಟ್ಯಾಲೆಂಟ್ ಹಿಂಗೆ ಇರುತ್ತೆ. ಅವನು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ಎಲ್ಲಾರ ಹತ್ರ ತುಂಬಾ ಟ್ಯಾಲೆಂಟ್ ಇರುತ್ತೆ, ನನ್ನ ಹತ್ರ ಏನು ಟ್ಯಾಲೆಂಟ್ ಇಲ್ಲ, ನನ್ನ ಹತ್ರ ಬರೀ ಡುಮ್ಕು ಅಷ್ಟೇ ಇರೋದು ಅಂತ. ಬಿಗ್ ಬಾಸ್ ಅಂದ್ರೆ ಕೂಡ ಕಳ್ಸಿಟ್ಟು ಹೋಗೋದು ಒಂದಾದ್ರೆ ಅಲ್ಲಿ ಮುಚ್ಚು ಮರೆ ಯಾವ್ದು ಇಲ್ಲ. ಯಾರಿಗೂ ಗೊತ್ತಿಲ್ದಿರೋ, ಯಾರಿಗೂ ಹೇಳಿಲ್ದಿರೋ, ಮುಚ್ಚಿಟ್ಟಿರೋ ಒಂದ್ ಸತ್ಯ ಏನಾದ್ರು ಇದ್ರೆ ಅದನ್ನ ಹೇಳಿ. ಯಾರಿಗೂ ಹೇಳ್ದೆ ಇರೋ, ಎಲ್ಲಾರಿಂದನೂ ಮುಚ್ಚಿಟ್ಟಿರೋ ಸತ್ಯ ಇವಳೆ ನನ್ನ ಪಪ್ಪಮ್ಮ. ಏನಿಲ್ಲ ಸರ್, ನಾನು ಇರಂಗೆ ಇದ್ದೀನಿ, ಏನ್ ಮುಚ್ಚಿಕ್ಕೋದೇನಿಲ್ಲ ಸರ್. ಏನ್ ಲೌಡ ಮುಚ್ಚಿರ್ತಾನೆ, ಎಲ್ಲ ಬಿಚ್ ತೋರಿಸ್ತಾನೆ ಇನ್ಸ್ಟಾಗ್ರಾಮ್ನಾಗೆ. ನಿಮ್ಗೆ ಅನಿಸ್ತಾ ಇಲ್ವಾ ಯಾಕೆ ಅಂತ ಕೇಳ್ಬೇಕು ಅಂತ? ಯಾಕೆ ಇಷ್ಟ ಇಲ್ಲ ಹಿಂಗೆ ಕೇಳ್ತೀರಾ? ನಿಮ್ ಕೋ ಕಂಟೆಸ್ಟೆಂಟ್ ನನ್ಗೆ ನೀವು ಇಷ್ಟ ಇಲ್ಲ ಅಂತ ನಾಮಿನೇಟ್ ಮಾಡಿದ್ರೆ ಒಂದ್ ಮಾತ್ ನಿಜ ಹೇಳ, ನೀವು ಫೇಕ್. ಥ್ಯಾಂಕ್ ಯು ಸರ್. ನಿಮ್ಗೆ ಒಂದು ಟಾಸ್ಕ್. ಹಾ ಸರ್. ಸಂಗೀತ ಅವರು ನೀವು ಪರವಾಗಿಲ್ಲ, ಇಲ್ಲ ಮಂಜು ನಾನು ತಪ್ಪು ತಿಳ್ಕೊಂಡೆ, ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಆತರ ಏನ್ ಮಾಡ್ತೀರಾ ಮಾಡಿ. ಟೈಮರ್ ಹಾಕಿ 1 ನಿಮಿಷ ನೀವು ಇಂಪ್ರೆಸ್ ಮಾಡಿ. ಸರ್ ಇಲ್ಲ ಸರ್, ಮಾಡಲ್ಲ. ಕೊಟ್ಟಿರೋ ಟಾಸ್ಕ್ ಸಂಗೀತನ ಇಂಪ್ರೆಸ್ ಮಾಡುವಂತ, ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಡನ್. ನಂದೊಂದು ಪ್ರಶ್ನೆ ಇದೆ. ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ತಲೆ ಬೋಡ್ಸ್ಕೋಬೇಕು, ಗಿನ್ನಿಸ್ ರೆಕಾರ್ಡ್ ಹರಿಬೇಕು, ಈ ತರ ಎಲ್ಲ ಟಾಸ್ಕ್ಗಳು ಕೊಡ್ತಾ ಇದ್ದೀರಾ. ಬಟ್ ಸೆಲೆಬ್ರಿಟೀಸ್ ಮಾತ್ರ ಯಾಕೆ ಮೇಡಮ್ ಡೈರೆಕ್ಟ್ ಆಗಿ ಒಳಗಡೆ ಹೋಗ್ಬೋದು? ಯಾರು ಹೇಳಿದ್ರು ಸೆಲೆಬ್ರಿಟೀಸ್ ಆರಾಮಾಗಿ ಡೈರೆಕ್ಟ್ ಆಗಿ ಹೋಗ್ತಾರೆ ಅಂತ? ಇನ್ನೇನು ಮ್ಯಾಮ್, ಇವಾಗ ನೋಡ್ತಾ ಇದೀವಲ್ಲ ಮ್ಯಾಮ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇಲ್ಲ ಇವಾಗ ನಾನು ಕೂಡ ಬಿಗ್ ಬಾಸ್ ಹೋಗ್ಬೇಕಿದ್ರೆ ಸುಮಾರಷ್ಟು ಲೇಯರ್ಸ್ ಇತ್ತು, ಅದಕ್ಕೆ ಸುಮಾರಷ್ಟು ಜಡ್ಜ್ಮೆಂಟ್ಸ್ ನಡೆಯುತ್ತೆ ಅಲ್ಲೂ ಕೂಡ. ಆಕ್ಚುಲಿ ನಾನು ವಿನಯ್ ಹತ್ರನೇ ಮಾತಾಡ್ತಿರ್ಬೇಕಿದ್ರೆ ವಿನಯ್ ಕೂಡ ಹೇಳಿದ್ರು ತುಂಬಾ ವರ್ಷ ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೆ, ಲೈಕ್ ಒನ್ ಆಫ್ ದ ಕಂಟೆಸ್ಟೆಂಟ್ ಆಗೋದಕ್ಕೆ ಅಂತ. ಬಟ್ ಅವ್ರಿಗೂ ತುಂಬಾ ಕಷ್ಟ ಆಗಿತ್ತು. ಮೋರ್ ಓವರ್ ನಾನು ಕೂಡ ಮನೆ ಒಳಗೆ ಹೋಗ್ಬೇಕಿದ್ರೆ ನೀವು ಸ್ಟೇಜ್ ಮೇಲೆ ನೋಡಿದ್ರಲ್ವಾ ನನಗೆ ಎಷ್ಟು ಅಗ್ನಿ ಪರೀಕ್ಷೆ ಅಲ್ಲೇ ಆಗಿತ್ತು ಅಂತ ನಾನು ರಿಜೆಕ್ಟ್ ಮಾಡಿದ್ರು. ಅದ್ ಮಾತ್ರ ಅಲ್ಲ, ನಮ್ಮ ಸೀಸನ್ ಅಲ್ಲೇ ನೀವು ನನ್ನ ಕಣ್ಣಿಗೆ ಇನ್ಸಿಡೆಂಟ್ ಆಗಿದ್ದು ನೋಡಿದ್ರ? ಹೌದು ಮ್ಯಾಮ್, ಅದಾಗಿತ್ತು. ಮತ್ತೆ ಡ್ರೋನ್ ಪ್ರತಾಪ್ ಅವರು ಎಕ್ಸಾಕ್ಟ್ಲಿ ಅದಾಗಿತ್ತು. ಆಮೇಲೆ ಕಾರ್ತಿಕ್ ಮತ್ತೆ ಅಂದ್ರೆ ನಮ್ ಸೀಸನ್ ಅಲ್ಲಿ 2-3 ಜನ ತಲೆ ಬೋಳ್ಸ್ಕೊಂಡಿದ್ದಾರೆ ಅಲ್ವಾ. ಅದ್ ಮಾತ್ರ ಅಲ್ಲ, ಮೆಣಸಿನ್ಕಾಯಿ ತಿಂದಿದ್ದಾರೆ ನೋಡಿದೀರಾ? ಇಂಥ ಸುಮಾರಷ್ಟು ಟಾಸ್ಕ್ ಇರ್ತವೆ, ಆಗ್ತಾನೆ ಇರ್ತವೆ.
ಕಾಮನರ್ಸಿಗೆ ಇದೊಂದು ಅಪರ್ಚುನಿಟಿ. ಇದೆಲ್ಲ ಇವ್ರು ಇವಾಗಲೇ ಮಾಡಿಬಿಟ್ರೆ ಮನೆ ಒಳಗೆ ಹೋಗೋಕೆ ತುಂಬ ಸುಲಭ ಆಗುತ್ತೆ. ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಈಗಾಗಲೇ ನೀವು ನನ್ನ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ನೋಡಿರ್ತೀರಾ. ನನಗೆ ಜಡ್ಜಸ್ ಒಂದು ಟಾಸ್ಕ್ ಕೊಡ್ತಾರೆ, ನೀನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ನ ಅರ್ಧ ಆಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಿತೆ ಅಂತ. ಆಗ ನಾನು ಸಡನ್ನಾಗಿ ಬ್ಲ್ಯಾಂಕ್ ಆದೆ, ಏನಂತ ಗೊತ್ತಾಗಿಲ್ಲ. ಬಟ್ ನಾನೊಂದು ರೈಟ್ ಡಿಸಿಷನ್ ತೊಗೊಂಡೆ ಅನಿಸುತ್ತೆ. ನಾನು ಸರ್ಟಿಫಿಕೇಟ್ನ ಅರ್ಧ ಆಗ್ತೀನಿ, ಬಿಕಾಸ್ ಮುಂದೆ ಒಂದಿನ ಇನ್ನೊಂದು ರೆಕಾರ್ಡ್ ಮಾಡ್ಬೋದು, ಮತ್ತೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ನ ಅರ್ಧ ಆಗ್ತೀನಿ. ನಾನು ಸ್ವಇಚ್ಛೆಯಿಂದ ಅರ್ಧ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ಜ್ಯೂರೀಸ್. ಯಾಕಂದರೆ ನನ್ಗೆ ಆ ಡೇರ್ ಕೊಟ್ಟು ನನ್ನಲ್ಲಿರೋ ಎಬಿಲಿಟಿ ಏನಂತ ನನಗೆ ಗೊತ್ತಾಯಿತು. ಗಿನ್ನಿಸ್ ಸರ್ಟಿಫಿಕೇಟ್ ಅರ್ಧ ಆಗ್ದಾಗ ಇನ್ನೊಂದು ರೆಕಾರ್ಡ್ ಮಾಡ್ಬೋದು, ಬಟ್ ಈ ಒಂದು ಸ್ಟೇಜ್ ಸಿಕ್ಕಿರೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಲಕ್ಷ ಜನದಲ್ಲಿ ನನಗೆ ಸಿಕ್ಕಿದೆ ಅನ್ನೋದು ನನಗನ್ನಿಸ್ತು. ಅಲ್ಲಿ ಅರ್ಧ ಹಾಕಿದ್ಮೇಲೆ ಕಾರ್ಯಕ್ರಮದಲ್ಲಿ ನಾನು ಮುಂದುವರೆದೆ. ಇನ್ನೊಂದು ಟ್ವಿಸ್ಟ್ ಏನಿತ್ತಂದರೆ ನನಗೆ ಅದು ನಾನು ಏನು ಅರ್ಧ ಹಾಕಿದ್ನೋ ಅದು ಡೂಪ್ಲಿಕೇಟ್ ಆಗಿತ್ತು. ಲಾಸ್ಟಲ್ಲಿ ನನಗೆ ಆ ಒರಿಜಿನಲ್ ಸರ್ಟಿಫಿಕೇಟ್ನ ಕೂಡ ನನಗೆ ತಂದುಕೊಟ್ರು ಬಿಗ್ ಬಾಸ್ ಟೀಮ್ ಅವರು. ತುಂಬಾ ಖುಷಿ ಆಯಿತು. ಬಟ್ ನಾನು ಏನು ಅರ್ಧ ಹಾಕಿದ್ನಲ್ಲ ಅದು ನನ್ನ ಎಬಿಲಿಟಿ, ನನ್ನ ಧೈರ್ಯದಿಂದ ನಾನು ಅರ್ಧ ಆಗದೆ ಆ ಸರ್ಟಿಫಿಕೇಟ್ನ. ಸೊ ನಾನು ಕಲರ್ಸ್ ಕನ್ನಡ ಹಾಗೂ ಜೂರೀಸ್ಗೆ ಆ್ಯಂಡ್ ಅಗ್ನಿ ಪರೀಕ್ಷೆ ಸ್ಟೇಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಓಲ್ಡ್ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸದಾ ಚಿರಋಣಿ ಆಗಿರ್ತೀನಿ, ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಅಗ್ನಿ ಪರೀಕ್ಷೆ ಅವರಿಗೆಲ್ಲ, ಅಗ್ನಿ ಪರೀಕ್ಷೆ ನಮ್ಗಳಿಗೆ, ನಾವು ಜಡ್ಜ್ ಕೂತಿದೀವಲ್ವಾ, ನಮಗಾಗಿರೋದಲ್ಲಿ ನಾವು ಯಾವ್ಯಾವ ತರ ರಿಯಾಕ್ಟ್ ಮಾಡ್ತೀವೋ ನಮಗೆಲ್ಲರೂ ಬೆಂಡ್ ಎತ್ತವ್ರೆ. ಕಂಟೆಸ್ಟೆಂಟ್ಸ್ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಲ್ಲಿ. ಇವಳು ಕಸ ಹೇಳ್ತಾನೆ. ಲೋ ಬಿಗ್ ಬಾಸ್ ದವ್ರು ಚೂತೆ ಮಾಡ್ತಾರ ಕಂಡ್ರು, ಕಾಮನ್ ಪೀಪರ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ರಿಶ್ಚಿಯನ್ ಮಕ್ಕಳು ಕರ್ಕೊತಿದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನ್ಸು ಬೇಕು. ನೀವೇ ಅಕ್ಕೊಂದಿದೆ, ಸಖತ್ ಗಟ್ಟಿ ಇದೆ ಮನ್ಸು. ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ, ಬರ್ತಡೆ, ಹ್ಯಾಪಿ ಬರ್ತಡೆ ಟು ಯು. ಏನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ಪರೀಕ್ಷೆ ದಾಟೋದು ನಾಟ್ ಎಟ್ ಆಲ್. 100% ಲಾಯಕ್ಕೆ ಇಲ್ಲ. ಏನಕ್ಕೆ ಬಂದು ಕೂತ್ಕೊಂಡಿದ್ದಾರೆ, ಏನ್ ಸಾಧನೆ ಮಾಡಿದ್ದಾರೆ ಅಂತ. ಏನ್ ಟ್ರೋಫಿ ಗೆದ್ದಿದಾರ? ಅವ್ರ ಸೀಸನ್ ಅಲ್ಲಿ ಗೆದ್ದಿದ್ದು ಕಾರ್ತಿಕ್ ಟ್ರೋಫಿನ ಬಿಡು, ಚಂದನ್ ಶೆಟ್ಟಿ ಆಮೇಲೆ ಶ್ರುತಿ ಮ್ಯಾಮ್ ಬಿಡು, ಅವ್ರ ಟ್ರೋಫಿ ಗೆದ್ದಿದ್ದಾರೆ. ಇವ್ರಿಬ್ರು ಏನಕ್ಕೆ ಬಂದು ಕೂತ್ಕೊಂಡ್ರು? ಗೆದ್ದಿಲ್ವಲ್ಲ. ಏನ್ ಕೌಂಟ್ರಕ್ಕ ಸಂಗೀತ ಬಿಡು ಕಾಲಿಗೆ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಅಕ್ಕ ಸಂಗೀತ ಅಕ್ಕ ದೇವ್ರು ಕಡಕ, ನೀವು ದೇವ್ರು ಫ್ಯಾಕ್ಟ್ ಹೇಳ್ಬಿಟ್ರಲ್ಲಕ್ಕ, ದೇವ್ರು ನೀವು. ನಿಮ್ ಮಗಳು ನೋಡಿದಾರ ರೀಲ್ಸ್ ನ? ನೋಡ್ತಾಳೆ ಸರ್, ಅವಳು ಅದೇ ತರ ಮಾಡಿದ್ರೆ. ಉಗಿರಿ ಉಗಿರಿ ಕ್ಯಾಕ್ರು ಸುಗಿರಿ ಮಗು ಕೇಳ್ತೀನಿ. ಇಂಥ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಬಹಳ ಒಳ್ಳೆ ಕೆಲ್ಸಕ್ಕ, ಮಗದ್ ಬೇಕು ಮೆಟ್ನೆ ಕೊಡ್ದಂಗ್ ರಿಜೆಕ್ಟ್ ಮಾಡಿದಿರ, ಬಹಳ ಒಳ್ಳೆ ಕೆಲಸ. ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ. ಎಲ್ಲ ಬರೀ TRP, ಇದ್ರಲ್ಲಿ ಏನು ಇಲ್ಲ, ಬರೀ ಎಲ್ಲ ಜನಸಾಮಾನ್ಯರುಗಳನ್ನೆಲ್ಲ ಚೂತ್ಯ ಮಾಡ್ತಾ ಇದಾರೆ. ಆಯ್ತು, ಇವ್ರ ಜಾಗದಲ್ಲಿ ಯಾರು ಜನಸಾಮಾನ್ಯರು ಸೆಲೆಕ್ಟ್ ಮಾಡ್ಬೋದಿತ್ತ? ಇವ್ರಿಬ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಗಂಗಕ್ಕನ್ನು ಈ ಕೊಂಗ ಮಂಜನ್ನು ಎಲ್ಲ TRP ಗಾಯ್ಸ್ ನೋಡ್ಬಿಟ್ಟು ಚೂತ್ಯ ಆಗ್ತಿರೋದು ಜನಸಾಮಾನ್ಯರುಗಳು. ಆ ವಿಡಿಯೋ ಮಾಡಿ ಹಾಕಿದಾರಲ್ಲ ಅವರೆಲ್ಲ ಚೂತ್ಯಗಳೇ ಆಗಿರೋದು. ಇವಾಗ ಲಾಸ್ಟ್ ಪ್ರೋಮೋದಲ್ಲಿ ವಿನಯ್ ಗೌಡ ಹೈಲೈಟ್, ಈ ಪ್ರೋಮೋದಲ್ಲಿ ಸಂಗೀತ ಹೈಲೈಟ್, ನೆಕ್ಸ್ಟ್ ಪ್ರೋಮೋದಲ್ಲಿ ಇನ್ನೊಬ್ರು ಹೈಲೈಟ್. ಆ ತರ ಬಿಡ್ತಾರೆ, ಹೈಲೈಟ್ ಮಾಡಿ ಬಿಡಿ, ನೋಡೋಣ ಏನಾಗುತ್ತೆ ಅಂತ. ಅಗ್ನಿ ಪರೀಕ್ಷೆ ದಿನ, ಅಗ್ನಿ ಪರೀಕ್ಷೆ ಅಂದ್ರೆ ನಾನೇನಾದ್ರೂ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಅದ್ರ ಮೇಲೆ ನೆಗಸ್ತಾರೆ, ಆ ಕಡೆಗೆ ಹೋದ್ದೆ ನೆಗದಿರೋರು ಆ ಕಡೆ ಬಂದಿರೋ ಸೆಲೆಕ್ಟ್ ಮಾಡ್ತಾರೆ ಅಂದ್ಕೊಂಡೆ, ಏನೇನೋ ಮಾಡ್ತಾರೆ, ನೋಡೋಣ ಏನು ಅಂತ. ಮ್ಯಾಟ್ರ್ ಏನ್ ಗೊತ್ತಾ, ನಾನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 1 ನಂಗೆ ನೋಡ್ಬಿಟ್ಟು ಇರಿಟೇಟ್ ಆಯ್ತು. ಬಂದಿರೋರೆಲ್ಲ ಕ್ರಿಂಜ್ ಅನ್ಸಿದ್ರು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಿದೆ. ಕರೆಕ್ಟ್ ಅಲ್ವಾ? ಅದು ನನ್ನ ಒಪಿನಿಯನ್ ಗುರು, ಅದು ಲಿಟ್ರಲಿ ಹೇಳ್ತೀನಲ್ಲ ನನ್ನ ಒಪಿನಿಯನ್. ಅಂಡ್ ಅದೇ ಒಪಿನಿಯನ್ ಇರಬೇಕು ಅಂತ ಇಲ್ಲ. ನಾನು ಇವಾಗ ಆಟದಲ್ಲಿ ಇವ್ರು ಯಾರಾದ್ರೂ ಸೆಲೆಕ್ಟ್ ಆಗಿ ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿ ಚೆನ್ನಾಗಿ ಆಡಿದ್ರೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ಬೋದು, ಓಕೆನಾ? ಆಟದ ಮೇಲೆ ಡಿಪೆಂಡ್. ಬಟ್ ಇನಿಷಿಯಲ್ ಒಪಿನಿಯನ್ ನಂದೇನೋ ಅದು ನಾನು ಹೇಳಿದ್ದೀನಿ. ಆ ಪೋಸ್ಟ್ಗೆ ಒಂದು ಅಕೌಂಟಿಂದ ಕಮೆಂಟ್ ಬರುತ್ತೆ, ಯಾರು ಪೂರ್ಣಿಮಾ ಪೂ ಅಂತ. ನಾನು ಓಕೆ ಯಾರೋ ಬಿಡಪ್ಪ ಅಂತ ಹೇಳ್ಬಿಟ್ಟು ಒಂದು 3 ಕಮೆಂಟ್ ಬರುತ್ತೆ. ಸುಮ್ಮನೆ ಸ್ಮೈಲಿ ಸಿಂಬಲ್ ಹಾಕ್ಬಿಟ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು, ಏನೋ ಮಗ ನಿನ್ಗೆ ಎಂತವ್ರು ಬೇಕು ಹೇಳು, ಸ್ವಲ್ಪ ಪೇಮೆಂಟ್ ಗಿರಾಕಿ. ತಲೆ ಕೆಟ್ಟೋದು, ಪೇಮೆಂಟ್ ಗಿರಾಕಿ, ಏನೋ ಮಗ, ಏನೋ ಇದು ಮಿಸ್ ಹೊಡಿತಾ ಇದೆಯಲ್ಲ ಅಂತ ಹೋಗ್ಬಿಟ್ಟು ನೋಡಿದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ್ರಲ್ಲ ಅಕ್ಕ ಪೂರ್ಣಿಮಾ, ಅವರೇ ಬಂದ್ಬಿಟ್ಟು ಕಮೆಂಟ್ ಮಾಡೋರೆ. ಪೂರ್ಣಿಮಾ ಅಕ್ಕ ಅವರೇ, ನಾನು ಹೇಳ್ತೀನಲ್ಲ, ನೀವು ಅಕಸ್ಮಾತ್ ಏನಾದ್ರು ಸೆಲೆಕ್ಟ್ ಆದ್ರೆ ನನಗೂ ಖುಷಿನೇ. ನೀವು ಸೆಲೆಕ್ಟ್ ಆಗ್ಬಿಟ್ಟು ಬಿಗ್ ಬಾಸ್ ಒಳಗಡೆ ಹೋದ್ರೆ, ನೀವು ಚೆನ್ನಾಗಿ ಆಡಿದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ಬೋದು, ಆಯ್ತಾ? ಅದನ್ನ ಬಿಟ್ಕೊಂಡು ನಿಮ್ಗೆ ಇವಾಗ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲ ಕಡೆ ನೀವು ಫೇಮಸ್ ಆಗ್ತಾ ಇದೀರಾ. ಎಲ್ಲ ಪೋಸ್ಟ್ ಹೋಗ್ಬಿಟ್ಟು ಇವಾಗ ಮಾತಾಡಿದ್ರೆ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಎಲ್ಲ ಪೋಸ್ಟ್ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೇಕು ಅಂತ ಇಲ್ಲ, ಅವ್ರ ಒಪಿನಿಯನ್ ಹೇಳ್ಕೊಂತಾರೆ, ಆಯ್ತಾ? ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಏನೋ ಮಗ ಪೇಮೆಂಟ್ ಗಿರಾಕಿ, ಪೇಮೆಂಟ್ ಏನ್ ಕೊಟ್ಟಿರೋದು ನೀವು ಬಂದು ನೋಡಿದೀರಾ? ಇಲ್ಲ ತಾನೆ, ಇಲ್ಲ ತಾನೆ. ಏನೋ ಮಗ ಗಿನೋ ಮಗ ಎಲ್ಲ ಹೇಳಕ್ ಹೋಗ್ಬಿಡ್ರಿ. ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ನೀವು ಮಾಡಿದ್ರಲ್ಲ ಅಷ್ಟೇ ಸಾಕು, ಗೊತ್ತಾಯ್ತು ನಮ್ಗೆ.
ಏನೋ ಮಗ ಬೇಡ, ನಾವು ಜಡ್ಜ್ ಅಲ್ಲ ನಿಮ್ಗೆ, ಆಯ್ತಾ? ನಮ್ಮ ಇಂಪ್ರೆಸ್ ಮಾಡ್ಬೇಕಂತ ಇಲ್ಲ ನೀವು, ಓಕೆ? ಬೇಡ. ನೀವು ಹೋದ್ರೆ ನಾನು ದೇವ್ರನ್ನ ಹೇಳ್ತೀನಲ್ಲ, ಸಖತ್ ಖುಷಿ. ನೀವು ಹೋಗ್ಬಿಟ್ಟು ಏನಾದ್ರು ಅಲ್ಲಿ ಬಿಗ್ ಬಾಸ್ ಮನೆ ಚೆನ್ನಾಗಿ ಆಡಿದ್ರೆ ನಾನೇ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಏನ್ ನೀವು ಕಾಸು ಕೊಡದೆ ಬೇಡ. ಫಸ್ಟ್ ಆಫ್ ಆಲ್ ಕಾಸು ತಗೊಳಲ್ಲ. ಯಾರೇ ಚೆನ್ನಾಗಿ ಆಡೋದು ಸಪೋರ್ಟ್ ಮಾಡೋದು ನನ್ನ ಹಕ್ಕೋದು. ಯಾರು ಚೆನ್ನಾಗಿ ಆಡಿಲ್ಲ ಅನ್ನೋ ನನ್ನ ಹಕ್ಕು. ಬಿಕಾಸ್ ನಾನು 2 ಅವರ್ ಕುತ್ಕೊಂಡು ನೋಡ್ತೀನಿ ಗುರು. ನಾನು ಯಾಕೆ ಸುಮ್ಮನೆ ಇದೆಲ್ಲ ನೀವು ಬ್ಲೈಂಡ್ ಫಾಲೋವರ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ಯಾಕೆ ಜನಸಾಮಾನ್ಯರು ಬೆಳೆಬಾರ್ದ? ಹಂಗೆ ಜನಸಾಮಾನ್ಯರು ಇರ್ತಾರೆ, ಟ್ಯಾಲೆಂಟ್ ಇರೋರು ಇರ್ತಾರೆ. ನಾನು ಹೇಳ್ತಾ ಇರೋದು ಅವರು ಬರ್ಬೇಕು ಆಚೆ. ಪೂರ್ಣಿಮಾಕ್ ಅವರೇ, ಆಲ್ ದಿ ಬೆಸ್ಟ್. ಜೋಕ್ಸ್ ಅಪಾರ್ಟ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 2ನೇ ಎಪಿಸೋಡ್ ನೋಡಿದೆ ಅಂಡ್ ಆಕ್ಚುಲಿ ಎಪಿಸೋಡ್ ನೋಡಿ ಖುಷಿ ಆಯ್ತು ಗುರು. ಫಸ್ಟ್ ಈ ಹುಡುಗಿ ಬಗ್ಗೆ ಮಾತಾಡಲೇಬೇಕು. ಕುಮಾರಿ ಅನ್ನೋ ಹುಡುಗಿ, ಬಾ ಶಿ ಇಸ್ ದ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಲಿಟ್ರಲಿ ಹೇಳ್ತೀನಲ್ಲ, ಆ ಹುಡುಗಿ ಇನ್ನೋಸೆನ್ಸು ಬಿಗ್ ಬಾಸ್ ಮನೆಗೆ ಬೇಕು. ಲಿಟ್ರಲಿ ಆ ಹುಡುಗಿ ಸ್ಟೇಜ್ ಅಲ್ಲಿ ಇರುವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ನಗಾಡ್ತಾ ಇದ್ರು. ಇದು ತಾನೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ನೆಕ್ಸ್ಟ್ ನನಗೆ ಬೇಜಾರಾಗಿದೆ ಯಾರಂದ್ರೆ ರೋಶ್ನಿ ಅವರು ಇನ್ನೇನು 4 ಗ್ರೀನ್ ತಗೋಬೇಕು. 4 ಎಲ್ಲರೂ ಅಪ್ರೂವಲ್ ಕೊಟ್ಟಾಯ್ತು ಅನ್ಕೊಳ್ಳೋ ಅಷ್ಟರಲ್ಲಿ ಅವ್ರು ಒಂದು ಮಿಸ್ಟೇಕ್ ಮಾಡ್ಬಿಡ್ತಾರೆ. ಜಡ್ಜಸ್ ಹೆಸರೇ ಗೊತ್ತಿರಲ್ಲ. ಶ್ರುತಿ ಮ್ಯಾಮ್ಗೆ ಆಕ್ಟ್ರೆಸ್ ಅಂದ್ಬಿಡ್ತಾರೆ, ಕನ್ನಡ ಆಕ್ಟ್ರೆಸ್. ಸಂಗೀತ ಅವ್ರ ಹೆಸರೇ ಗೊತ್ತಿಲ್ಲ. ಐ ಫೀಲ್ ಸೋ ಬ್ಯಾಡ್ ಫಾರ್ ಹರ್. ಒನ್ ಆಫ್ ದ ಡಿಸರ್ವಿಂಗ್ ಕ್ಯಾಂಡಿಡೇಟ್ ರೋಶ್ನಿ ಅವರು, ಬಟ್ ಆನ್ ಹೋಲ್ಡ್ ಲೆಟ್ಸ್ ಸಿ. ಇನ್ನೊಬ್ಬ ಕ್ಯಾಂಡಿಡೇಟ್ ಧನುಷ್ ಅವರು ಕೂಡ ಡಿಸರ್ವಿಂಗ್ ಅನ್ಸಿದ್ರು ಅಂಡ್ ಅವ್ರು ಮಾಡಿರೋ ಸಾಧನೆ ಹ್ಯಾಟ್ಸ್ ಆಫ್. ತುಂಬಾನೇ ಬೇಜಾರಾಗಿದ್ದು ನಮ್ಮ ಮಂಜಿನ್ ಬಗ್ಗೆ. ಲಿಟ್ರಲಿ ಗೈಸ್, ಅವ್ನಿಗೆ ಒಳ್ಳೆ ಆಪರ್ಚುನಿಟಿ ಇತ್ತು. ಇವಾಗ್ಲೂ ಹೇಳ್ತಾ ಏನಲ್ಲ, ಅವ್ನಿಗೆ ಒಳ್ಳೆ ಆಪರ್ಚುನಿಟಿ ಇತ್ತು. ತನ್ನ ಎಂಟೈರ್ ಒಂದು ಏನ್ ಹೇಳ್ತಾರೆ ಇಷ್ಟು ದಿನ ಏನ್ ಕ್ರಿಂಜ್ ಅಂತ ನಾವು ಅವ್ನು ಬಿಲ್ಡ್ ಮಾಡಿದ್ದ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನೆಲ್ಲ ಅರೇಂಜ್ ಮಾಡಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಬೋದಾಗಿತ್ತು. ಐ ಡೋಂಟ್ ನೋ ಶಿಟ್ ಮಂಜ ಯಾಕೋ ಥೂ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.